Hey guys, welcome back to my channel Shru Tips. ಹೇಗಿದ್ದೀರಾ? ಸೊ ನಾನಿವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಯಾವ ಥರ ಮಾಡೋದು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಬರುತ್ತೆ, ಯಾವುದೆಲ್ಲ ಪ್ರಾಡಕ್ಟ್ ಬೇಕಾಗುತ್ತೆ ಮೇಕಪ್ ಯೂಸ್ ಮಾಡೋದಕ್ಕೆ ಅಂತ ಎಲ್ಲವನ್ನು ಟೋಟಲ್ ಆಗಿ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಾನು ಇವಾಗ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ನೀವೂ ಅದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂತೇನೂ ಇಲ್ಲ. ನಾನು ನನ್ನ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆ ಆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಡೌಟ್ ಇದ್ದರೆ ನಾವು ಯೂಸ್ ಮಾಡೋದು ಮೇಕಪ್ ಪ್ರಾಡಕ್ಟ್ ಚೆನ್ನಾಗಿದೆಯಾ ಅಥವಾ ಇದು ಚೆನ್ನಾಗಿದೆಯಾ, ನಿಮಗೆ ಈ ಥರದ್ದೇನಾದರೂ ಡೌಟ್ ಇದ್ದರೆ ಅದರ ಮೇಲೂ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಿಮ್ಗೆ ಈ ಥರ ಏನಾದರೂ ಫೆಸ್ಟಿವ್ ಲುಕ್ ಕ್ರಿಯೇಟ್ ನಿಮಗೂ ಮಾಡಬೇಕಾದ್ರೆ ಸದ್ಯಕ್ಕೆ ನಿಮ್ಮ ಹತ್ರ ಯಾವುದಿದೆ, ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರಿಗೆಲ್ಲ ತುಂಬಾ ಬಿಗಿನರ್ಸ್ ಫ್ರೆಂಡ್ಲಿ ವಿಡಿಯೋ ಇದು. ಸೊ ಇವಾಗ ಮೇಕಪ್ ಶುರು ಮಾಡೋಣ. ಯಾರೆಲ್ಲ ಇನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಶುರು ಮಾಡೋಣ. ಆ್ಯಂಡ್ ಇದನ್ನ ನಾನೇ ಸ್ಟಿಚ್ ಮಾಡಿದ್ದು. ಹೇಗಿದೆ? ಸೊ ಕೂದಲನ್ನ ಮೇಲೆ ಕಟ್ಕೊಂಡು ಶುರು ಮಾಡೋಣ. ಕೂದಲೆಲ್ಲ ಮೇಲೆ ಕಟ್ಕೊಂಡಾಯ್ತು. ಆ್ಯಂಡ್ ಈ ಹೇರ್ ಬ್ಯಾಂಡ್ ಕೂಡ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಕೂದಲೆಲ್ಲ ಇಲ್ಲಿ ಬರ್ತಾ ಇರುತ್ತೆ. ಓಕೆ. ಆ್ಯಂಡ್ ನಿಮ್ಮದು ಮೇಕಪ್ ಮಾಡುವಾಗ ಫೇಸ್ನ ಚೆನ್ನಾಗಿ ಫಸ್ಟ್ ವಾಶ್ ಮಾಡಿಕೊಂಡು ಇವಾಗ ಫಸ್ಟ್ ಸ್ಟೆಪ್ ನೀವು ಮಾಯ್ಶ್ಚರೈಸರ್ ಹಚ್ಕೋಬೇಕು. ಆಲ್ರೆಡಿ ಮಾಯ್ಶ್ಚರೈಸರ್ ಮೇಲೆ ನಂದು ವಿಡಿಯೋ ಇದೆ, ನೀವು ನೋಡಿದ್ದೀರಿ ಅಂತ ಅಂದರೆ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಫುಲ್ ನಿಮ್ಮ ಫೇಸಿಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ತೊಗೊಂಡು ಫಸ್ಟ್ ಸ್ಟೆಪ್ ನೀವು ಮಾಯ್ಶ್ಚರೈಸರ್ ಹಚ್ಕೋಬೇಕು. ಮಾಯ್ಶ್ಚರೈಸರ್ ಚೆನ್ನಾಗಿ ಹಚ್ಕೊಳ್ಳಿ ಫೇಸ್ಗೆ. ನಿಮ್ಮದು ಒಮ್ಮೆ ಮಾಯ್ಶ್ಚರೈಸರ್ ಚೆನ್ನಾಗಿ ಹಚ್ಕೊಂಡು ಆದಮೇಲೆ ನೆಕ್ಸ್ಟ್ ನೀವು ಲಿಪ್ ಬಾಮ್ ಹಚ್ಕೊಂಡ್ಬಿಡಿ. ಲಿಪ್ ಬಾಮ್ಗೆ ನಾನಿಲ್ಲಿ ಆರ್ಗ್ಯಾನಿಕ್ ಹಾರ್ವೆಸ್ಟ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಿಂದ ಬೈ ಮಾಡಿರೋದು, ಫ್ಲಿಪ್ಕಾರ್ಟ್ ಹಾಲ್ ನೀವು ನೋಡಿರ್ಬೋದು. ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಪ್ರೈಮರ್, ಕಲರ್ ಬಾರ್ ಅವರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ನೈಕಾದಿಂದ ಪರ್ಚೇಸ್ ಮಾಡೋದು. ನೈಕಾ ಹಾಲಲ್ಲಿ ಕಂಪ್ಲೀಟ್ ಪ್ರೈಮರ್ ಅಪ್ಲೈ ಮಾಡೋಣ. ಪ್ರೈಮರ್ ಯಾಕೆ ಅಪ್ಲೈ ಮಾಡ್ತಾರಂದರೆ ಈ ಥರ ಫೇಸಲ್ಲೆಲ್ಲ ಪೋರ್ಸ್ ಎಲ್ಲ ಇರುತ್ತಲ್ವಾ, ಈ ನೋಸ್ ಸೈಡಿಗೆ, ಈ ಕೆನ್ನೆ ಪಕ್ಕ ಎಲ್ಲ ಕೆಲವರಿಗೆ ಲಾರ್ಜ್ ಪೋರ್ಸ್ ಎಲ್ಲ ಇರುತ್ತೆ. ಆ ಲಾರ್ಜ್ ಪೋರ್ಸ್ಗೆ ಯಾವುದು, ಸ್ವಲ್ಪ ನಾರ್ಮಲ್ ಪೋರ್ಸ್ಗೆ ಯಾವ ಪ್ರೈಮರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಪ್ರೈಮರ್ ಈ ಪೋರ್ಸಿಗೆಲ್ಲ ಫಿಲ್ ಮಾಡಿಬಿಟ್ಟು ನಿಮ್ಗೊಂದು ಈವನ್ ಕ್ಯಾನ್ವಸ್ ಕೊಡುತ್ತೆ ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಫೌಂಡೇಶನ್ಗೆ. ಸೊ ಅದೊಂಥರ ಫ್ಲಾಲೆಸ್ ಆಗಿ ಬಂದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಪ್ರೈಮರ್ ಇಸ್ ಅ ಮಸ್ಟ್ ಗೈಸ್. ಜಸ್ಟ್ ಒಂದೇ ಡ್ರಾಪ್ಸ್ ಆಗಾಗುತ್ತೆ, ಜೆಲ್ ಫಾರ್ಮಲ್ಲಿ ಇದೆ ನೋಡಿ, ಇಷ್ಟು ಸಾಕಾಗುತ್ತೆ. ಫುಲ್ ಫೇಸಿಗೂ ಹಾಕ್ಬೋದು ನೀವು, ಆದರೆ ಮೇಯ್ನಾಗಿ ನೀವು ಈ ಪ್ಲೇಸನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಈ ನೋಸಲ್ಲೆಲ್ಲ ಜಾಸ್ತಿ ಆಗಿರುತ್ತೆ. ಸೊ ನೋಸಲ್ಲೆಲ್ಲ ನೀವು ಈ ಥರ ಟ್ಯಾಪ್ ಮಾಡಿ ಹಚ್ಚಬೇಕು. ನೀವು ಪ್ರೈಮರ್ ಹಚ್ಚುವಾಗ ಮಾಯ್ಶ್ಚರೈಸರ್ ಥರ ರಬ್ ಮಾಡಬಾರ್ದು, ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಹಚ್ಕೋಬೇಕು. ಅದನ್ನ ಇದು ಪ್ರೈಮರ್ ಹಚ್ಚಿ ಆದಮೇಲೆ ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬಾರ್ದು. ಒಂದು ಅಟ್ಲೀಸ್ಟ್ 5 ಮಿನಿಟ್ಸ್ ಆದರೂ ನೀವು ಗ್ಯಾಪ್ ಕೊಡಬೇಕು. ಅವಸರದಲ್ಲಿ ಮೇಕಪ್ ಮಾಡ್ಲಿಕ್ಕೆ ಹೋಗಬೇಡಿ. ಟೈಮ್ ತಗೊಂಡು ಚೆನ್ನಾಗಿ ಮೇಕಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರೈಮರ್ ಅಪ್ಲೈ ಮಾಡಿ ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಕನ್ಸೀಲರ್ ತಗೊಳ್ತಾ ಇದ್ದೀನಿ. ಇದು ನಾನು NYB ಅವರದ್ದು ಕನ್ಸೀಲರ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ಇದೆಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ, ಅಲ್ಲೆಲ್ಲ ನೀವು ಕನ್ಸೀಲರನ್ನು ಯೂಸ್ ಮಾಡ್ಬೋದು. ಇವಾಗ ನಾನು ಕನ್ಸೀಲರನ್ನು ಈ ಕನ್ಸೀಲರ್ ಬ್ರಷಿಂದ ಬ್ಲೆಂಡ್ ಮಾಡ್ಕೋತೀನಿ. ಕನ್ಸೀಲರ್ ಹಚ್ಚಿಬಿಟ್ಟು ಜಾಸ್ತಿ ಹೊತ್ತು ನೀವು ಹಾಗೆ ಇರಬಾರ್ದು, ಇಮಿಡಿಯೇಟಾಗಿ ಬ್ಲೆಂಡ್ ಮಾಡಬೇಕು, ಇಲ್ಲಾಂದರೆ ಅದೊಂಥರ ಪ್ಯಾಚಿ ಆಗೋಗ್ಬಿಡುತ್ತೆ. ಈ ಬ್ರಷ್ ಬಗ್ಗೆನೂ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ, ಯಾವ್ಯಾವ ಬ್ರಷ್ ಯಾವ್ಯಾವ್ದಕ್ಕೆ ಯೂಸ್ ಮಾಡೋದು, ಹೇಗೆ ಏನು ಅಂತೇಳಿ. ಬೆಲ್ ಬಟನ್ ಪ್ರೆಸ್ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ನಾನು ಯಾವಾಗ ವಿಡಿಯೋ ಹಾಕ್ತೇನೆ ನಿಮಗೆ ಗೊತ್ತೇ ಆಗೋದಿಲ್ಲ ಗೈಸ್. ಸೊ ಕನ್ಸೀಲರನ್ನು ಈ ಥರ ಫುಲ್ಲು ಎಲ್ಲೆಲ್ಲ ಡಾರ್ಕ್ ಇತ್ತು ಅಲ್ಲೆಲ್ಲ ಇದು ಮಾಡಿ ಆದಮೇಲೆ ಸ್ವಲ್ಪ ಕನ್ಸೀಲರ್ನ ಐಲಿಡ್ ಮೇಲೂ ಹಾಕ್ಕೋಬೇಕು. ಓಕೆ. ಸೊ ಇವಾಗ ಕನ್ಸೀಲರ್ ಹಚ್ಬಿಟ್ಟಾಗಿದೆ. ಸ್ವಲ್ಪ ಅಲ್ಲಲ್ಲಿ ಬ್ರೈಟ್ ಕಾಣುತ್ತೆ ನಿಮಗೆ. ಇವಾಗ ಫೇಸ್ ಕೂಡ ಬ್ರೈಟ್ ಕಾಣೋದಕ್ಕೆ ಕೂಡ ಯೂಸ್ ಮಾಡ್ತಾರೆ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್. ಇವಾಗ ಫೌಂಡೇಶನ್ ನೀವು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀರ, ನೀವು ಬ್ರಷ್ ಕೂಡ ಯೂಸ್ ಮಾಡ್ಬೋದು. ಆದರೆ ನನಗೆ ಬ್ಯೂಟಿ ಬ್ಲೆಂಡರ್ ಜಾಸ್ತಿ ಕಂಫರ್ಟೇಬಲ್ ಬ್ರಷ್ಗಿಂತ ಫೌಂಡೇಶನ್ಗೆ. ಸೊ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಯಾರೆಲ್ಲ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಬಿಟ್ಟು ಇದು ಮಾಡ್ತೀರ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮದು ಫಿನಿಶ್. ಆ್ಯಂಡ್ ಈ ಬ್ಯೂಟಿ ಬ್ಲೆಂಡರನ್ನು ನೀವು ಯೂಸ್ ಮಾಡೋದು 10 ಮಿನಿಟ್ಸ್ಗಿಂತ ಮುಂಚೆ ಇದನ್ನು ನೀವು ನೆನೆಸಿಡಬೇಕಾಗತ್ತೆ. ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಕಿ ಥರ ನೀರಲ್ಲಿ ಒಂದು 10 ಮಿನಿಟ್ಸ್ ನೆನೆಸಿಡಬೇಕಾಗುತ್ತೆ. ಸೊ ಇದನ್ನ ನಾನು ಸೈಡಲ್ಲಿ ಇಡ್ತೀನಿ.
ಸೊ ಇವಾಗ 10 ಮಿನಿಟ್ಸ್ ಆಗಿದೆ ಬ್ಯೂಟಿ ಬ್ಲೆಂಡರ್ನ. ಸೊ ಇದನ್ನ ನೀವು ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ. ಆವಾಗ ನೋಡಿ ಎಷ್ಟು ಸಣ್ಣ ಇತ್ತು, ಇವಾಗ ನೋಡಿ ಈ ಥರ ಆಗುತ್ತೆ ಇದು. ನಾನಿವತ್ತು ಫೌಂಡೇಶನ್ಗೆ ಇದು ಫೆಸ್ಟಿವ್ ಲುಕ್ ಆಗಿರೋದ್ರಿಂದ ನಾನು ಡ್ಯೂಯಿ ಫಿನಿಶ್ ಥರ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಟ್ ಫಿನಿಶ್ ಅಂತ ಇರುತ್ತೆ, ಮತ್ತೊಂದು ಡ್ಯೂಯಿ ಫಿನಿಶ್. ಇದು ಫೆಸ್ಟಿವ್ ಸೀಸನ್ಗೆ ಮ್ಯಾರೇಜ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಡೈಲಿ ನಾವು ಮ್ಯಾಟ್ ಫಿನಿಶ್ ಮಾಡ್ತೀವಲ್ವ, ಈ ಥರ ಫೆಸ್ಟಿವ್ ಲುಕ್ ಆ್ಯಂಡ್ ಮ್ಯಾರೇಜ್ ಲುಕ್ ಇಂಥದ್ದಕ್ಕೆಲ್ಲ ಡ್ಯೂಯಿ ಫಿನಿಶ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಲಾರಿಯಲ್ ಪ್ಯಾರಿಸ್ ಅವರದ್ದು ಟ್ರೂ ಮ್ಯಾಚ್ ಫೌಂಡೇಶನ್ ಯೂಸ್ ಮಾಡ್ತೀನಿ. ಇನ್ ದಿ ಶೇಡ್ ಕೂಡ ನಾನು ನಾಯಕಜನನೇ ಪರ್ಚೇಸ್ ಮಾಡಿರೋದು. ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿನ ಲೈಕ್ ಇಷ್ಟು ಸಾಕಾಗತ್ತೆ, ಜಸ್ಟ್ ಇಷ್ಟೇ ಸಾಕಾಗತ್ತೆ ನೋಡಿ. ಇದು ಸ್ವಲ್ಪ ರನ್ನಿ ಇದೆ, ಇದು ಇಷ್ಟು ಸಾಕಾಗತ್ತೆ. ಈ ಬ್ಯೂಟಿ ಬ್ಲೆಂಡರಿಂದ ಇದನ್ನ ಆಲ್ ಓವರ್ ಫೇಸಲ್ಲಿ ಡಾಟ್ ಹಾಕ್ತಾ ಇದ್ದೀನಿ. ನೀವು ಫೌಂಡೇಶನ್ ಕೂಡ ಅಷ್ಟೇ ಗೈಸ್, ನಿಮ್ಮದು ನೋಡಿ ಇದು ನಂದು ಸ್ಕಿನ್ ಟೋನಿಗೆ ಕರೆಕ್ಟ್ ಮ್ಯಾಚ್ ಇದೆ ನೋಡಿ. ಈ ಥರ ನೀವು ಬೆಳ್ಳಗೆ ಕಾಣಬೇಕು ಅಂತೇಳಿ ಲೈಟರ್ ಶೇಡೆಲ್ಲ ತಗೊಳಕ್ಕೆ ಹೋಗಬೇಡಿ. ಇದರ ಮೇಲೂ ತಗೋಬೋದು, ಅದು ಯಾವಾಗ ತಗೋಬೇಕು ಏನು ವಿಷಯ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಫೌಂಡೇಶನ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನಿಮಗೆ ಅಷ್ಟೊಂದು ಫಿನಿಶ್ ಕೊಡೋದಿಲ್ಲ, ಇದು ಮೀಡಿಯಮ್ ಫಿನಿಶ್ ಕೊಡುತ್ತೆ ಈ ಫೌಂಡೇಶನ್. ಫುಲ್ ಫಿನಿಶ್ ಕೊಡೋದಿಲ್ಲ, ಫುಲ್ ಫಿನಿಶ್ ಕೊಟ್ಟರೂ ಚೆನ್ನಾಗಿ ಕಾಣೋದಿಲ್ಲ, ನ್ಯಾಚುರಲ್ ಆಗಿ ಕಾಣೋದಿಲ್ಲ. ಫುಲ್ ಫಿನಿಶ್ ಫೌಂಡೇಶನ್ ಎಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಲುಕ್ ಕೊಡುತ್ತೆ. ನೀವು ಫೌಂಡೇಶನ್ ಹೇರ್ ಲೈನ್ಗೂ ಸ್ವಲ್ಪ ಈ ಥರ ಹಚ್ಕೊಂಡ್ಬಿಡಿ. ಜಸ್ಟ್ ಇಲ್ಲಿ ತಂದು ನೀವು ನಿಲ್ಲಿಸಿದ್ರೆ ಇಲ್ಲಿ ಒಂದು ಶೇಡ್ ಬೇರೆ, ಇಲ್ಲಿ ಒಂದು ಶೇಡ್ ಬೇರೆ, ಆ ಥರ ಕಾಣುತ್ತೆ. ಸೊ ಹೇರ್ ಲೈನ್ ತನಕ ತಗೊಂಡು ಹೋಗಿ, ನಿಮ್ಗೇನಾದರೂ ಮತ್ತು ಬೇಕನ್ಸಿದ್ರೆ ನೀವು ತಗೊಂಡು ಹಚ್ಕೋಬೋದು. ನಾನು ನೆಕ್ಕಿಗೆ ಸ್ವಲ್ಪ ಹಚ್ಕೊಳಕ್ಕೆ ತಗೊಳ್ತಾ ಇದ್ದೀನಿ. ಅಗೇನ್ ಹಚ್ಕೋಬೇಕು ಗೈಸ್, ಇಲ್ಲಾಂದರೆ ನೆಕ್ ಒಂದು ಶೇಡ್ ಆ್ಯಂಡ್ ನಿಮ್ಮದು ಫೇಸ್ ಒಂದು ಶೇಡ್ ಅಂತ ಬರುತ್ತೆ. ಇವಾಗ ನೋಡಿ ಕಂಪ್ಲೀಟಾಗಿ ಈವನ್ ಆಗಿದೆ ಸ್ಕಿನ್. ಇವಾಗ ನಾವು ಐ ಮೇಕಪ್ ಮಾಡೋಣ. ಇಲ್ಲಿಗೆ ನಮ್ಮದು ಬೇಸ್ ಮೇಕಪ್ ಮುಗೀತು. ಇಲ್ಲಿ ತನಕ ಏನಂತಾರೆ, ಬೇಸ್ ಮೇಕಪ್ ಅಂತಾರೆ. ಈ ಬೇಸ್ ನಿಮ್ಮದು ಫ್ಲಾಲೆಸ್ ಆಗಿ ಕ್ಲಿಯರ್ ಆಗಿ ಚೆನ್ನಾಗಿದ್ರೆ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅದು ಆರಾಮಾಗಿ ಚೆನ್ನಾಗಾಗುತ್ತೆ. ಐ ಮೇಕಪ್ಗಿಂತ ಮುಂಚೆ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಮೇಬೆಲಿನ್ ಫಿಟ್ ಮೀ ಅವರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ದಿ ಶೇಡ್ 25 ಮೀಡಿಯಮ್ ಮಾಯನ್ ಇಲ್ಲಿದೆ ಶೇಡ್. ಲೂಸ್ ಪೌಡರ್ ಹಚ್ಬಿಟ್ಟು ನೆಕ್ಸ್ಟ್ ನಾವು ಐ ಮೇಕಪ್ ಮಾಡಿ, ಐ ಮೇಕಪ್ ಆದ ತಕ್ಷಣ ಅದನ್ನ ಡಸ್ಟ್ ಮಾಡಿ ತೆಗಿಬೋದು. ಇದಕ್ಕೋಸ್ಕರ ನಾನು ಸ್ವಲ್ಪ ಫ್ಲಫಿ ಬ್ರಷ್ ತಗೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಈ ಥರ ಇದೆ. ಇದನ್ನು ಕೂಡ ನಾನು ಮಾಡಿರೋದು. ಸ್ವಲ್ಪ ತಗೊಂಡು ಡಸ್ಟ್ ಮಾಡಬೇಕು. ಐ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ, ಯಾಕಂದರೆ ನಾವು ಐ ಮೇಕಪ್ ಮಾಡುವಾಗ ಫಾಲೋವರ್ಸ್ ಅಂತೂ ಇದ್ದೇ ಇರುತ್ತೆ. ಲಾಸ್ಟಿಗೆ ನಿಮ್ಮದು ಐ ಮೇಕಪ್ ಆದಮೇಲೆ ಫುಲ್ ಡಸ್ಟ್ ಮಾಡಿ ನೀವು ತೆಗಿಬೋದು. ಅಲ್ಲಿ ತನಕ ಇದೇ ಥರ. ಇವಾಗ ನಾನು ಐ ಮೇಕಪ್ ಮಾಡ್ತಾ ಇದ್ದೀನಿ. ಐ ಮೇಕಪ್ಪಿಗೆ ಫಸ್ಟಿಗೆ ನಾನು ಈ ಥರದ್ದು ಬ್ಲೆಂಡಿಂಗ್ ಬ್ರಷ್ ತಗೊಳ್ತಾ ಇದ್ದೀನಿ. ಅಮೆಝಾನ್ ಹಾಲಲ್ಲಿ ಪ್ರೈಸಿಂಗ್ ಆ್ಯಂಡ್ ಡೀಟೇಲ್ಸ್ ಹೇಳಿದ್ದೆ. ಸೊ ಕ್ರೀಸ್ಗೆ ಯಾವಾಗಲೂ ನಾವು ಲೈಟ್ ಕಲರ್ಸ್ ತಗೊಳ್ಬೇಕು. ನಾನು ಈ ಪ್ಯಾಲೆಟಿಂದ ಈ ಕಲರ್ ತಗೊಳ್ತೀನಿ ಕ್ರೀಸಿಗೆ. ಸ್ವಲ್ಪ ನಂದು ಡ್ರೆಸ್ಸಿಗೆ ಕೂಡ ಚೆನ್ನಾಗಿ ಮ್ಯಾಚಿಂಗ್ ಥರ ಇದೆ ಈ ಕಲರ್ ನಾನು ತಗೊಳ್ತೀನಿ. ಕ್ರೀಸ್ ಅಂದರೆ ಇಲ್ಲಿ ನಿಮ್ಮದು ಐಸ್ ಇದು ಕ್ಲೋಸ್ ಆಗುತ್ತೆ, ಇಲ್ಲೊಂದು ಲೈನ್ ಬರುತ್ತಲ್ವ, ಈ ಲೈನಿದ್ದು ಫಸ್ಟಿಗೆ ಈ ಲೈನ್ ಆ್ಯಂಡ್ ಸ್ವಲ್ಪ ಅದಕ್ಕಿಂತ ಮೇಲೆ ಇಲ್ಲಿಗೆ ನೀವು ಫುಲ್ ಒಂದು ಕಲರ್ ಹಾಕಿ ಕ್ರೀಸ್ ಬಿಲ್ಡ್ ಮಾಡಬೇಕು. ತಗೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನ ಈ ಥರ ಬ್ರಷಲ್ಲಿ ತಗೊಂಡ್ಬಿಟ್ಟು ಯಾವಾಗಲೂ ಅಷ್ಟೇ ನೀವು ತಗೊಂಡ್ಮೇಲೆ ಈ ಥರ ಡಸ್ಟ್ ಮಾಡಬೇಕು. ಸೊ ಎಕ್ಸೆಸಿವ್ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ನೀವು ಬೇಕಾದರೆ ಮತ್ತೆ ತಗೊಂಡು ಬಿಲ್ಡ್ ಮಾಡಿ. ಆದರೆ ಒಮ್ಮೆಲೆ ನೀವು ಜಾಸ್ತಿ ತಗೊಂಡು ಬಿಲ್ಡ್ ಮಾಡಿದರೆ ಸ್ವಲ್ಪ ಪ್ಯಾಚಿ ಲುಕ್ ಕೊಡುತ್ತೆ. ಈ ಥರ ಸೊ ಈ ಐಸ್ ಆಯಿತು. ನೆಕ್ಸ್ಟ್ ಈ ಐಸಿಗೆ ಸೇಮ್ ಅಗೇನ್ ಅದೇ ಕಲರ್ ತಗೊಂಡು ಡಸ್ಟ್ ಮಾಡಿ ಈ ಥರ. ಜಾಸ್ತಿ ನಿಮ್ಮದು ನೋಸ್ ಹತ್ರ ತಗೊಂಬರಬೇಡಿ, ಜಸ್ಟ್ ಇಲ್ಲೇ. ಇವಾಗ ಎರಡು ಐಸಿಗೆ ಕೂಡ ಸರಿಯಾಗಿದೆ. ಔಟರ್ ಕಾರ್ನರನ್ನು ಸ್ವಲ್ಪ ಸ್ಮೋಕಿ ಮಾಡೋದಕ್ಕೆ ನಾನು ಈ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮೇಕಪ್ ರೆವಲ್ಯೂಷನ್ ಪ್ಯಾಲೆಟಿಂದ ಈ ಕಲರ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಥರ ಕಲರ್ ಇದೆ ಅಲ್ವಾ, ಈ ಕಲರ್ ತಗೊಳ್ತಾ ಇದ್ದೀನಿ. ಇಲ್ಲಿ ಪ್ಲೇಸ್ ಮಾಡಬೇಕು, ಇಲ್ಲಿ ಅಷ್ಟೇ. ಇಲ್ಲಿಂದ ನೀವು ಆಚೆ ಹೋಗಬಾರ್ದು. ಈ ಹುಬ್ಬೇನಿದೆ ನಿಮ್ಮದು, ಈ ಹುಬ್ಬಿದು ಲೈನಿಗೆ ಅಷ್ಟೇ ಬರಬೇಕು. ವಿ ಶೇಪಲ್ಲಿ ಇದು ಮಾಡಿದರೆ ಈ ಐಬ್ರೋಸ್ ಇದೆ ಎಂಡ್ ಏನಿದೆ ಅಲ್ಲಿಂದ ತಗೊಂಡು ಈ ಥರ ಸ್ವಲ್ಪ ವಿ ಶೇಪ್ ಸಿಗುತ್ತೆ. ಮತ್ತು ಅದನ್ನೇ ಸ್ವಲ್ಪ ಈ ಥರ ಮಾಡಿ ಇಲ್ಲಿ ತನಕ ನೀವು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಐಲಿಡ್ ಮೇಲೆ ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಅದನ್ನ ಪ್ಲೇಸ್ ಮಾಡೋಣ. ಜಸ್ಟ್ ಈ ಐಲಿಡನ್ನು ಫಿಲ್ ಮಾಡ್ತೀನಿ ಈ ಕಲರ್. ಸೊ ಇದು ಶಿಮರ್ ಕಲರ್ ಆಗಿರೋದ್ರಿಂದ ಬ್ರಷ್ಗಿಂತ ಚೆನ್ನಾಗಿ ನಿಮಗೆ ಫಿಂಗರಲ್ಲೇ ಚೆನ್ನಾಗಿ ಪಿಕಪ್ ಆಗುತ್ತೆ ಆ್ಯಂಡ್ ಅಪ್ಲೈ ಮಾಡೋದಕ್ಕೂ ಈಸಿ ಆಗುತ್ತೆ ನಿಮಗೆ ಫಿಂಗರಿಂದ. ಸೊ ಈ ಕಲರ್ನ ನಾನು ನಂದು ಸ್ಮಾಲ್ ಫಿಂಗರ್ ಯೂಸ್ ಮಾಡಿ ತಗೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಲೈಟ್ ಪಿಂಕ್ ಕಲರ್ ತಗೊಂಡು ಈ ಥರ. ಸೊ ಎಕ್ಸೆಸ್ ಏನಾದರೂ ಮೇಲ್ಗಡೆ ತಾಗಿದ್ರೆ ಅದೆಲ್ಲನೂ ಇದರಿಂದ ಡಸ್ಟ್ ಮಾಡಿ ತೆಗೆದಾಗೂ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಕೊಟ್ಟಾಗೂ ಆಗುತ್ತೆ.
ಈ ಥರ ಬಂದಿದೆ ಐ ಲುಕ್ ಇವತ್ತಿದು. ಇವಾಗ ನೆಕ್ಸ್ಟ್ ಈ ಕಾರ್ನರಲ್ಲೆಲ್ಲ ಏನಾದರೂ ಸ್ವಲ್ಪ ಹಾಕೋದು ನಿಮಗೆ ಕೈಯಿಂದ ಹಾಕೋದು ಕಷ್ಟ ಆಗುತ್ತೆ. ಸೊ ಅಂಥದಕ್ಕೆಲ್ಲ ಈ ಥರ ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡಿ ಈ ಥರ ಫಿಲ್ ಮಾಡ್ಕೊಳ್ಳಿ. ತಗೊಂಡು ಡಸ್ಟ್ ಮಾಡಿ ಲೋವರ್ ವಾಟರ್ ಲೈನನ್ನು ಕೂಡ ಇದೇ ಕಲರಿಂದ ಅಪ್ಲೈ ಮಾಡಬೇಕು ನೀವು. ಈ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಸೊ ಈ ಐಸಿಗೆ ಕೂಡ ಅದೇ ಥರ ಮಾಡುವ. ನೆಕ್ಸ್ಟ್ ಸ್ಟೆಪ್ ಐಬ್ರೋಸ್ ಫಿಲ್ ಮಾಡುವ. ವೆಟ್ ಆ್ಯಂಡ್ ವೈಲ್ಡ್ ಅವತ್ತು ಯೂಸ್ ಮಾಡ್ತಾ ಇದ್ದೀನಿ. ಅದರ ಮೇಲೂ ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಚೆಕ್ ಮಾಡ್ಕೋಬೋದು. ಇವಾಗ 2 ಐಬ್ರೋ ಫಿಲ್ ಮಾಡಬೇಕು. ಐಬ್ರೋ ಫಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಗೈಸ್. ತುಂಬಾ ಲುಕ್ಕೆ ಒಂಥರ ಚೆನ್ನಾಗಿ ಬರುತ್ತೆ. ತುಂಬ ಜನ ಸ್ಕಿಪ್ ಮಾಡ್ತೀವಿ ನಾವು ಐಬ್ರೋಸ್ ಈ ಥರ ಫಿಲ್ ಮಾಡೋದು. ಐಲೈನರ್ಗೆ ನಾನು ಶುಗರ್ ಅವರದ್ದು ಪೆನ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಅವರದ್ದು ಹಾಲ್ ಕೂಡ ಚಾನಲಲ್ಲಿ ಬರುತ್ತೆ. ಅದರಲ್ಲಿ ಐಲೈನರ್ 2 ಕಡೆ ನಾನು ಐಲೈನರ್ ಹಚ್ಕೊಂಡಿದ್ದೀನಿ. ನೀವು ಯಾವ ಥರ ಪ್ರಿಫರ್ ಮಾಡ್ತೀರಾ ಐಲೈನರ್ ಹಚ್ಕೊಳ್ಳೋದು ಅದೇ ಥರ ಹಚ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಸ್ಮಾಲ್ ಒಂದು ವಿಂಗ್ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ ಸ್ಮಾಲ್ ಈ ಥರ. ಆ್ಯಂಡ್ ಸ್ವಲ್ಪ ತುಂಬಾ ತಿನ್ ಮಾಡಲಿಲ್ಲ, ನಾನು ಸ್ವಲ್ಪ ಥಿಕ್ ಮಾಡಿದ್ದೀನಿ ಈ ಥರ. ಇವಾಗ ಲೋವರ್ ವಾಟರ್ ಲೈನ್ಗೆ ನಾನು ಐ ಪೆನ್ಸಿಲ್ ಹಚ್ಕೋತಾ ಇದ್ದೀನಿ. ಇದು ಪ್ಲಮ್ ಅವರದ್ದು ಕಾಜಲ್. ಇದು ಕೂಡ ನಾಯ್ಕರಿಂದ ಪರ್ಚೇಸ್ ಮಾಡಿರೋದು. ಎಲ್ಲ ಹಚ್ಕೊಂಡಾಯ್ತು. ಇವಾಗ ಮಸ್ಕಾರ ನಾನು ಇಲ್ಲಿ ಫ್ಲವರ್ ಬ್ಯೂಟಿ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾಯ್ಕದಿಂದನೇ ಪರ್ಚೇಸ್ ಮಾಡಿರೋದು. ಒಂಥರ ಚೆನ್ನಾಗಿ ಕಾಣುತ್ತೆ ಮಸ್ಕರ. ನೀವು ಫಾಲ್ಸ್ ಲ್ಯಾಶಸ್ ಕೂಡ ಯೂಸ್ ಮಾಡ್ಬೋದು. ಆದರೆ ಫಾಲ್ಸ್ ಲ್ಯಾಶಸ್ ಹಾಕೋಕ್ಕೆ ಇಷ್ಟ ಇಲ್ಲದಿದ್ದರೂ ಚೆನ್ನಾಗಿರೋ ಮಸ್ಕರ ಯೂಸ್ ಮಾಡಿ. ಕಾಂಟೋರಿಂಗ್ಗೆ ನಾನಿಲ್ಲಿ ಶುಗರ್ ಅವರದ್ದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಗಲ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇರ್ಬೋದು ನಿಮಗೆ, ಒಂದು ಸೈಡಿಂದ ಈ ಥರ ಇದೆ. ಈ ಥರ ಬ್ರಷಸ್ನ ನಾವು ಕಾಂಟೋರಿಂಗ್ಗೆ ಯೂಸ್ ಮಾಡ್ತೀವಿ. ಇಲ್ಲಿ ಇದು ಕಾಣಿಸ್ತಾ ಇದೆ ಅಲ್ವಾ, ಇದು ಕಾಂಟೋರಿಂಗ್ ಶೇಡ್. ಇದು ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ, ಅಂದರೆ ಫೇಸ್ ಕಟ್ಟಿಂಗ್. ಈ ಥರ ರಕ್ ತಗೊಂಡು ಡಸ್ಟ್ ಮಾಡಿ ಹಚ್ಕೋಬೇಕು ನೀವು. ಅದು ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅಲ್ಲಿ ಹಾರ್ಶ್ ಲೈನ್ ಇರಬಾರ್ದು. ಕಾಣಿಸ್ತಾ ಇದೆಯಾ, ಇಲ್ಲಿ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಬ್ಲೆಂಡ್ ಆಗಬೇಕು. ಅದು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಅದನ್ನ ನೀವು. ಸೊ ಜಸ್ಟ್ ಇಷ್ಟೇ, ಒಂದು ಶ್ಯಾಡೋ ಎಫೆಕ್ಟ್ ಥರ ಅದು. ಇಲ್ಲಿ ಜಾ ಲೈನ್ ಡಬಲ್ ಚಿನ್ ಇರುತ್ತಲ್ವಾ, ಡಬಲ್ ಚಿನ್ ಇದ್ದವರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಜಾ ಲೈನ್ ಕೆಳಗಡೆ, ಜಾ ಲೈನ್ಗಿಂತ ಮೇಲೆ ಹೋಗಬಾರ್ದು, ಜಾ ಲೈನ್ಗಿಂತ ಕೆಳಗಡೆ ಈ ಥರ. ನೆಕ್ಸ್ಟ್ ಫೋರ್ ಹೆಡ್. ನಂತರ ಸ್ವಲ್ಪ ಬ್ರಾಡ್ ಫೋರ್ ಹೆಡ್ ಇದ್ದವರಿಗೆ ಫೋರ್ ಹೆಡ್ಗೆ ಇಲ್ಲಿ ಸ್ವಲ್ಪ ಈ ಥರ. ಜಾಸ್ತಿ ತಗೋಬಾರ್ದು ನೀವು ಯಾವತ್ತು, ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಈ ಥರ ಬ್ಲೆಂಡ್ ಮಾಡ್ತಾ ಬರಬೇಕು. ಈ ಥರ ಬ್ಲೆಂಡ್ ಮಾಡ್ತಾ ಬರಬೇಕು. ಹೀಗಾದ್ಮೇಲೆ ನೆಕ್ಸ್ಟ್ ನೋಸಿಗೆ ಈ ಥರ ನೋಸ್ ದಪ್ಪ ಇದ್ದರೆ ನಿಮಗೆ ಸ್ವಲ್ಪ ಸ್ಲಿಮ್ ಆಗಿ ನೋಸ್ ಕಾಣಬೇಕಾದ್ರೆ ಈ ಥರ ನೋಸಿಗೆ ಕಾಂಟೋರಿಂಗ್ ಮಾಡಬೇಕು. ತಗೊಂಡು ಈ ಥರ ಡಸ್ಟ್ ಮಾಡಿ ಲೈನ್ ಎಡ್ಕೋಬೇಕು ಈ ಥರ. ಈಚೆ ಕಡೆನೂ ಅಷ್ಟೇ, ಈ ನೋಸ್ ಬ್ರಿಡ್ಜ್ ಬಿಟ್ಟು ಅಲ್ಲಿ ಹತ್ತಿರದಲ್ಲೇ. ಆ್ಯಂಡ್ ಸ್ವಲ್ಪ ಇಲ್ಲಿ ಸ್ವಲ್ಪ ನ್ಯಾರೋ ಆಗಿ ಕಾಣುತ್ತೆ. ಇದೆಲ್ಲ ಶ್ಯಾಡೋ ಎಫೆಕ್ಟ್ ಇದೆಲ್ಲ ಈ ಥರ. ನೆಕ್ಸ್ಟ್ ಕಾಂಟೋರಿಂಗ್ ಮುಗ್ದ ತಕ್ಷಣ ಇವಾಗ ಬ್ಲಷ್. ಮೇಬಿಲಿನ್ ಅವರದ್ದು ಮಾಸ್ಟರ್ ಕ್ರೋಮ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟಿಗೆ ನಾನು ಈ ಥರದ್ದು ಫ್ಲಫಿ ಬ್ರಷ್ ತಗೊಳ್ತಾ ಇದ್ದೀನಿ. ಈ ಕಲರ್ ತಗೊಳ್ತಾ ಇದ್ದೀನಿ. ಬ್ಲಷ್ ಡಸ್ಟ್ ಮಾಡಿ ಸ್ಮೈಲ್ ಮಾಡಬೇಕು. ಸ್ಮೈಲ್ ಮಾಡಿದಾಗ ಇಲ್ಲಿ ಸ್ವಲ್ಪ ಏನು ಉಬ್ಬಿ ಬರುತ್ತಲ್ವ, ಈ ಪ್ಲೇಸಿಗೆ ಬ್ಲಷ್ ಅಪ್ಲೈ ಮಾಡಿ ಅಲ್ಲೇ ಜಸ್ಟ್ ಅಲ್ಲೇ ಹಾಕಿಬಿಟ್ರೆ ಚೋಟ ಬಿಮ್ದು ಚುಟ್ಕಿ ಥರ ಕಾಣ್ತೀರಾ. ಸೊ ಸ್ವಲ್ಪ ಅದನ್ನ ಬ್ಲೆಂಡ್ ಮಾಡಿ ಚೆನ್ನಾಗಿ ಮಾಡಿ ಈ ಥರ. ಜಸ್ಟ್ ಬ್ಲಷ್ ಎಷ್ಟು ಜಾಸ್ತಿ ಹಾಕಬಾರ್ದು, ಬ್ಲಷ್ ತುಂಬಾ ಸ್ಲೈಟಲ್ಲಿ ಜಸ್ಟ್ ಪಿಂಕಿ ಚೀಕಿಗೆ ಅಂತ ನಿಮ್ಗೆ ಏನಾದರೂ ಅನಿಸ್ತಿದ್ರೆ ಸ್ವಲ್ಪ ಲಾಸ್ಟಿಗೆ ಅದೆಲ್ಲ ಸೆಟ್ ಆಗುತ್ತೆ. ಚೀಕ್ ಹತ್ರ ಇಲ್ಲಿ ಮಾತ್ರ ಹಚ್ಕೋಬೇಡಿ, ಈ ಥರ ಹಚ್ಕೊಂಡು ರೋಲ್ ಮಾಡ್ತಾ ಸ್ವಲ್ಪ ಇಲ್ಲಿ ತನಕ ತಗೊಂಡು ಬನ್ನಿ. ಎಲ್ಲದರಲ್ಲೂ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಗೈಸ್. ನೀವು ಐ ಶ್ಯಾಡೋ ಕ್ರಿಯೇಟ್ ಮಾಡಿ, ಇಲ್ಲ ಬ್ಲಷ್ ಇರಲಿ, ಏನೇ ಇರಲಿ, ಬ್ಲೆಂಡಿಂಗ್ ಚೆನ್ನಾಗಿದ್ರೆ ಮೇಕಪ್ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೈಲೈಟರ್. ಸೊ ನಾನಿಲ್ಲಿ ಹೈಲೈಟರ್ಗೆ ಮೇಬಿಲಿನ್ ಮಾಸ್ಟರ್ ಕ್ರೋಮ್ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಬ್ಲಿಂಗಿ ಹೈಲೈಟರ್. ಇದು ಎಲ್ಲ ಸ್ಕಿನ್ ಟೋನಿಗೂ ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹೈಲೈಟರ್ ತಗೊಂಡು ಡಸ್ಟ್ ಮಾಡಿ ಜಸ್ಟ್ ಚೀಕ್ ಬೋನ್ಸ್ ಮೇಲೆ, ದ ನೋಸ್, cheek bone ಮೇಲೆ, next bridge of the nose and tip of the nose, chin ಅಂದರೆ just high point of the face ಇಲ್ಲೆಲ್ಲ ಹಚ್ಕೋಬೇಕು. ನೆಕ್ಸ್ಟ್ ಕ್ಯೂಪಿಡ್ ಬೋ ಮೇಲೆ ಜಸ್ಟ್ ಲೈಟಾಗಿ ಇಲ್ಲಿ ಸ್ವಲ್ಪ ಫೋರ್ ಹೆಡ್, ಇಲ್ಲಿ ಸ್ವಲ್ಪ ಈ ಥರ, ಇಲ್ಲಿಂದ ಬಂದು ಈ ಥರ ಜಸ್ಟ್ ವಿ. ಸ್ವಲ್ಪ ಕೈಯಲ್ಲಿ ತಗೊಂಡು ಈ ಐಬ್ರೋಸ್ ಏನಿದೆ ಇದರ ಕೆಳಗಡೆ
ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನ ಹಚ್ಚಿದ ಮೇಲೆ ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ. ಓಕೆ ಗಾಯ್ಸ್, ಆಗೋಗಿದೆ. ಇವಾಗ ನೆಕ್ಸ್ಟ್ ಸೆಟ್ಟಿಂಗ್ ಸ್ಪ್ರೇ. ಈ ಮೇಕಪ್ ಫುಲ್ ಏನು ಹಾಕಿದ್ದೀವಿ ನಾವು, ಇದು ಒಂದು 3 to 4 hours ಏನೂ ಆಗದೆ ಅಲ್ಲೇ ಸೆಟ್ ಆಗಬೇಕಂದ್ರೆ ನಾವು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕು. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ ತಕ್ಷಣ ಇವಾಗ ಏನು ಕಾಣುತ್ತೆ, ಒಂಥರ ಸ್ವಲ್ಪ ಅಲ್ಲಲ್ಲೆಲ್ಲ ಸ್ವಲ್ಪ ಪೌಡರಿ ಆ ಥರ ಏನಾದರೂ ಕಂಡ್ರೆ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ ತಕ್ಷಣ ಅದೆಲ್ಲ ತುಂಬಾ ಚೆನ್ನಾಗಿ ಸೆಟ್ ಆಗಿ ನಿಲ್ಲುತ್ತೆ ಫೇಸಲ್ಲಿ. ಎಲ್ಲನೂ ನಾವು ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ದೀವಿ ಬ್ಲೆಂಡ್ ಆಗಿ ಬ್ಲಷ್ ಸಪ್ರೇಟ್, ಈ ಕಾಂಟೋರ್ ಸಪ್ರೇಟ್, ಫೌಂಡೇಶನ್ ಅಂದರೆ ಸಪ್ರೇಟ್ ಹಾರ್ಶ್ ಲೈನ್ಸ್ ಏನಿದೆ ಅದೆಲ್ಲ ಚೆನ್ನಾಗಿ ಸೆಟ್ ಆಗಿ ನಿಲ್ಲುತ್ತೆ. ಸೊ ಮೇಕಪ್ ಫಿಕ್ಸರನ್ನು ಅದೇ ಥರನೂ ಫೇಸಿಗೆ ಈ ಥರ ಸ್ಪ್ರೇ ಮಾಡ್ಬೋದು. ಇಲ್ಲಾಂದರೆ ನೀವು ಈ ಬ್ಯೂಟಿ ಬ್ಲೆಂಡರ್ ಮೇಲೆ ಸ್ಪ್ರೇ ಮಾಡಿ ಫೇಸಿಗೆ ಟ್ಯಾಪ್ ಮಾಡ್ಬೋದು. ಆ್ಯಂಡ್ ಐಸ್ ಪೋರ್ಷನ್ಗೆ ನೀವು ಹಚ್ಚಕ್ಕೆ ಹೋಗ್ಬಿಡಿ. ನೀವು ಸ್ಪ್ರೇ ಮಾಡೋದಾದ್ರೆ ಐಸನ್ನು ಈ ಥರ ಕವರ್ ಮಾಡಿ ನೆಕ್ಸ್ಟ್ ಈ ಥರ ಸ್ಪ್ರೇ ಮಾಡ್ಬೋದು. ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಆ ಮೆಥಡ್ ನೀವು ಯೂಸ್ ಮಾಡ್ಬೋದು. ನಾನು ಮಾತ್ರ ಇದರಲ್ಲಿ ಬ್ಯೂಟಿ ಬ್ಲೆಂಡರ್ಗೆ ಮೇಲೆ ಸ್ಪ್ರೇ ಮಾಡಿ ಅದನ್ನ ಟ್ಯಾಪ್ ಮಾಡೋದು ನನಗೆ ಈಸಿ ಅನಿಸುತ್ತೆ. ಸೊ ನಾನು ಅದನ್ನ ಯೂಸ್ ಮಾಡ್ತೀನಿ. ಈ ಥರ ಸ್ಪ್ರೇ ಮಾಡಿ ನೆಕ್ಸ್ಟ್ ನಾನು ಇದನ್ನು ಟ್ಯಾಪ್ ಮಾಡ್ತೀನಿ ಫೇಸಿಗೆ ಈ ಥರ. ಆಯಿತು. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ ಮೇಲೆ ಎಗೈನ್ ನಿಮ್ಗೆ ಏನಾದರೂ ಹೈಲೈಟಿಂಗ್ ಕೆಲವೊಂದು ಕಡೆ ಬೇಕನ್ಸಿದ್ರೆ ನೀವು ಎಗೈನ್ ಹೈಲೈಟರ್ ಹಚ್ಕೋಬೋದು. ಸೊ ಇಲ್ಲಿಗೆ ಬಿಗಿನರ್ಸ್ ಮೇಕಪ್ ಲುಕ್ ಕಂಪ್ಲೀಟ್. ತುಂಬಾ ಸಿಂಪಲಲ್ಲಿ ಹೇಳಿದ್ದೀನಿ ನಿಮಗೆ ನಾನು. ಇನ್ನೂ ಇದರ ಬಗ್ಗೆ ನಾನು ಡೀಪಾಗಿ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಇದು ಜಸ್ಟ್ ಬಿಗಿನರ್ಸ್ ವಿಡಿಯೋ ಆಗಿರೋದ್ರಿಂದ ಯಾವುದೆಲ್ಲ ಪ್ರಾಡಕ್ಟನ್ನು ಸಿಂಪಲಾಗಿ ಹೇಗೆ ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಗೈಸ್, ಚಟ್ಪಟ್ ಅಂಥೇಳಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇದರಲ್ಲಿ ಬರ್ತೀನಿ. ಸೊ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಮಾಂಗ್ ಟೀಕಾ ಕೂಡ ಹಾಕೋಬಹುದು ಈ ಥರ. ನೆಕ್ಸ್ಟ್ ನೀವು ಇದೇನು ಇಷ್ಟ ಇಲ್ಲ ಅಂದರೆ ಇದನ್ನು ತೆಗೆದು ಸೆಕೆಂಡ್ ಲುಕ್ ಕೂದಲನ್ನ ಈ ಥರ ಜಸ್ಟ್ ಕಟ್ಕೊಂಡ್ಬಿಟ್ಟು ಮೇಲೆ ಈ ಥರದ್ದು ಯಾವುದಾದ್ರೂ ಇದ್ದರೆ ಇದನ್ನು ಕೂಡ ನೀವು ಈ ಥರ ಹಾಕೋಬೋದು. Next look. ಓಕೆ ಗಾಯ್ಸ್, ನಿಮಗೆ ಯಾವ ಥರ ಸ್ಟೈಲ್ ಮಾಡೋದು ಇಷ್ಟ, ನಿಮ್ಮ ಹತ್ರ ಯಾವುದೆಲ್ಲ ಆರ್ನಮೆಂಟ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿ ನೀವು ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋ ನಂದು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಟ್ಯುಟೋರಿಯಲ್ ವಿತ್ ಕೆಲವು ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು ನಂಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಹಾಗೆ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಶ್ ಯು ವೆರಿ ಹ್ಯಾಪಿ ದಿವಾಲಿ ಗಾಯ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.